ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಯರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೆಪ್ಟೆಂಬರ್ 18 ಗುರುವಾರ ಗುರುಪುಷ್ಯ ಯೋಗ ಇದೆ. ಗುರುಪುಷ್ಯ ಯೋಗ ಯಾವಾಗ ಆರಂಭವಾಗ್ತಾ ಇದೆ, ಯಾವ ಸಮಯಕ್ಕೆ ಮುಕ್ತಾಯವಾಗ್ತಾ ಇದೆ? ಗುರುಪುಷ್ಯ ಯೋಗದ ದಿನ ಸಂಜೆ 5 ಗಂಟೆ ಒಳಗೆ ನೀವು ಈ ಮರದ ಕಡ್ಡಿಯನ್ನ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ತಂದು ಕಟ್ಟಿದ್ದೇ ಆದಲ್ಲಿ ನಿಮ್ಮ ಮನೆಗೆ ಸಾಕ್ಷಾತ್ ಧನಲಕ್ಷ್ಮಿಯೇ ಆಗಮಿಸುತ್ತಾರೆ. ಇನ್ನು ಗುರುಪುಷ್ಯ ಯೋಗದ ದಿನದಂದು ಶ್ರೀ ಗುರು ರಾಯರ ಮಂತ್ರವನ್ನ 108 ಸಾರಿ ನೀವು ಹೇಳೋದ್ರಿಂದ 48 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಪವಾಡವೇ ಜರುಗುತ್ತದೆ ಸ್ನೇಹಿತರೆ. ಯಾಕಂದ್ರೆ ಗುರು ರಾಯರನ್ನ ನಂಬಿ ಯಾರೂ ಕೆಟ್ಟವರಿಲ್ಲ ಸ್ನೇಹಿತರೆ. ಇನ್ನು ಗುರುಪುಷ್ಯಾಮೃತ ಎಷ್ಟು ಗಂಟೆಗೆ ಪ್ರಾರಂಭವಾಗ್ತಾ ಇದೆ ಅಂದ್ರೆ ಸೆಪ್ಟೆಂಬರ್ 18 ಗುರುವಾರ ಬೆಳಗ್ಗೆ 6 ಗಂಟೆ 17 ನಿಮಿಷಕ್ಕೆ ಪ್ರಾರಂಭವಾಗ್ತದೆ. ಇನ್ನು ಅದೇ ದಿನ ಸಂಜೆ 6 ಗಂಟೆ 32 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಗುರುವಾರ ಗುರುಪುಷ್ಯ ನಕ್ಷತ್ರ ಬಂದ್ರೆ ಇದನ್ನ ಗುರುಪುಷ್ಯ ಯೋಗ ಎಂದು ಕರೀತಾರೆ. ಈ ದಿನ ಸಂಜೆ 5 ಗಂಟೆ ಒಳಗೆ ನೀವು ಈ ಮರದ ಕಡ್ಡಿಯನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ಕಟ್ಟುವುದರಿಂದ ಧನಲಾಭವಾಗುತ್ತೆ ಹಾಗೂ ಆರ್ಥಿಕ ಸಮಸ್ಯೆಯು ಸುಧಾರಣೆ. ಇನ್ನು ಆ ಮರ ಯಾವುದಂದ್ರೆ ಬನ್ನಿ ಮರ ಸ್ನೇಹಿತರೆ. ಈ ಬನ್ನಿ ಮರದ ಒಂದು ಸಣ್ಣ ಕಡ್ಡಿಯನ್ನು ತಂದು ನೀವು ಮನೆಯಲ್ಲಿ ಅರಿಶಿಣದ ನೀರಿನಿಂದ ಆ ಕಡ್ಡಿಯನ್ನು ಶುದ್ಧ ಮಾಡಬೇಕು. ಶುದ್ಧ ಮಾಡಿ ಆ ಕಡ್ಡಿಯನ್ನು ನೀವು ಮನೆ ಹೊರಬಾಗಿಲಿನ ಮೇಲೆ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ನೀವು ಈ ಕಡ್ಡಿಯನ್ನು ಕಟ್ಟೋದ್ರಿಂದ ನಿಮಗೆ ಹಣದ ಸಮಸ್ಯೆ ಏನೇ ಇದ್ದರೂ ದೂರ ಆಗುತ್ತೆ. ಯಾಕಂದರೆ ನಾಳೆ ಗುರುಪುಷ್ಯ ಯೋಗ ಬಂದಿರೋದ್ರಿಂದ ತುಂಬ ಒಳ್ಳೆಯ ದಿನ ಇದೆ ಸ್ನೇಹಿತರೆ. ಇಂಥ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಗುರುವಾರ ಗುರುಪುಷ್ಯ ಯೋಗ ಬಂದಿರೋದ್ರಿಂದ ರಾಯರ ಯಾವ ಮಂತ್ರ ಪಠಣೆ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಈ ಮಂತ್ರವನ್ನು 108 ಸಾರಿ ನೀವು ಪ್ರತಿನಿತ್ಯ ಜಪ ಮಾಡಬೇಕು. ಈ ಮಂತ್ರ ಯಾವುದಪ್ಪ ಅಂದರೆ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಸ್ನೇಹಿತರೆ, ಈ ಗಾಯತ್ರಿ ಮಂತ್ರವನ್ನು ನೀವು ಪ್ರತಿದಿನ ಪಠಿಸಬಹುದು. ಇಲ್ಲ ಅಂತಂದರೆ ಗುರುವಾರಕ್ಕೊಮ್ಮೆ ಆದರೂ ಪಠಿಸಬಹುದು. ಸ್ನೇಹಿತರೆ, ಈ ಗಾಯತ್ರಿ ಮಂತ್ರವನ್ನು ದಿನಕ್ಕೆ 3, 5, 9, 21, 108, 1008 ಬಾರಿ ಜಪಿಸಬಹುದು. ಇನ್ನು ಪಠಿಸುವವರು ಒಂದು ಮಂಡಲ ಅಂದರೆ 48 ದಿನಗಳ ಕಾಲ ಈ ಮಂತ್ರವನ್ನು ಜಪಿಸಬೇಕಾಗತ್ತೆ. ಸ್ನೇಹಿತರೆ, ನೀವು ಈ ಮಂತ್ರವನ್ನು 48 ದಿನ ನೀವು ಪಠಿಸಿದ್ದೇ ಆದರೆ ರಾಯರ ಅನುಗ್ರಹ ನಿಮ್ಮ ಮೇಲಿದೆ, ನಿಮಗೆ ಸಿಕ್ತು ಅಂತಲೇ ನೀವು ಅಂದ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ರಾಯರು ಖಂಡಿತ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ರಾಯರನ್ನು ನಾವು ಕಲಿಯುಗದ ಕಾಮಧೇನು ಅಂತಲೇ ನಾವು ಕರೆಯೋದು. ರಾಯರ ಹತ್ತಿರಕ್ಕೆ ಸ್ನೇಹಿತರೆ ನಾವು ಕಷ್ಟ ಅಂತ ಹೋದರೆ ರಾಯರು ನಮ್ಮ ಕಷ್ಟದ ಟೈಮಲ್ಲಿ ನಮ್ಮನ್ನು ಕೈ ಬಿಡುವುದಿಲ್ಲ ಸ್ನೇಹಿತರೆ. 48 ದಿನಗಳ ಕಾಲ ನೀವು ಈ ಮಂತ್ರವನ್ನು ಪಠಿಸಿದ್ದೇ ಆದರೆ ರಾಯರು ನಿಮ್ಮ ಕನಸಿನ ಮೂಲಕ ಬಂದು ನಿಮಗೆ ಅನುಗ್ರಹಿಸ್ತಾರೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀವಿ. ನಮಸ್ಕಾರ.